ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಸೌತೆಕಾಯಿ ಇಡ್ಲಿ ಮಾಡೋದನ್ನು ತೋರಿಸ್ತೀನಿ. ಇದಕ್ಕೆ ನಾನು ಒಂದು 2 ಲೋಟದಷ್ಟು ಅಕ್ಕಿನ 6 ಗಂಟೆ ಮುಂಚೆನೇ ನೆನೆಸಿ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳಿಗೆಯಷ್ಟು ತೆಂಗಿನಕಾಯಿ, 2 ಸೌತೆಕಾಯಿ ಹಾಗೆ 2 ಏಲಕ್ಕಿನ ಹಾಕಿ ಚೆನ್ನಾಗಿ ಕಡಿಬೇಕು. ನಂತರದಲ್ಲಿ ಇದಕ್ಕೆ ಒಂದು 4 ಸ್ಪೂನಷ್ಟು ಬೆಲ್ಲ ಹಾಕಬೇಕು. ಸೌತೆಕಾಯಿಯಲ್ಲಿ ನೀರಿನಂಶ ಇರೋದ್ರಿಂದ ನೀರು ಹಾಕ್ತೇನೆ ಕಡಿಯೋದು ಉತ್ತಮ. ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ತಟ್ಟೆಯಲ್ಲಿ ಅಥವಾ ಇಡ್ಲಿ ಕಪ್ಪಲ್ಲಿ ಹಾಕಿ ಒಂದು 15 ನಿಮಿಷ ಬೇಯಿಸಿದರೆ ಸಾಕು. ಈ ಇಡ್ಲಿಯ ಜೊತೆಗೆ ನಾನು ಶೇಂಗಾದ ಚಟ್ನಿ ಮಾಡಿದ್ದೀನಿ. ಇಲ್ಲಿ ಚಟ್ನಿಗೆ ನಾನು ಸ್ವಲ್ಪ ತೆಂಗಿನಕಾಯಿ, ಒಂದು 6 ಕಾಳುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ಶುಂಠಿ ಹಾಗೆ ಒಂದು ಸಣ್ಣ ಪೀಸ್ ಹುಳಿಯನ್ನು ಹಾಕಿದ್ದೀನಿ. ನಂತರದಲ್ಲಿ ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಖಾರ ಇರಲಿಕ್ಕೆ ನಾನಿಲ್ಲಿ ಜೀರಿಗೆ ಮೆಣಸನ್ನು ಯೂಸ್ ಮಾಡಿದ್ದೀನಿ. ನೀವು ಹಸಿರು ಮೆಣಸು ಸಹ ಬಳಸಬಹುದು. ಹಾಗೆ ಇದಕ್ಕೆ ಒಣಮೆಣಸು 2 ಹಾಕಿದ್ದೀನಿ. ಇದಕ್ಕೆ ಹುರಿದ ಶೇಂಗಾ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚಟ್ನಿ ಮಾಡಿಕೊಂಡ್ರೆ ಬಿಸಿ ಬಿಸಿ ಇಡ್ಲಿ ಒಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಹೀಗೆ ಬೇರೆ ಬೇರೆ ಥರದ ಸಿಂಪಲ್ ಆಗಿರೋ ರೆಸಿಪಿಗೆ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.